ಅನೇಕರು ತೊಂದರೆಲಿರ್ಬೋದು, ಚೆನ್ನಾಗಿರ್ಬೋದು, ಎಲ್ಲರೂ ಇರ್ಬೋದು. ಆದರೆ ಬಡವರ ಕುಟುಂಬಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನೀವು ಗಮನ ಇಟ್ಕೊಂಡು ಏನಾದ್ರೂ ವಾಸ್ತವ ನಾವು ತಪ್ಪು ಮಾಡಿದ್ರೆ ನಮ್ಮ ವಿರುದ್ಧ ಬರೀರಿ, ನಾವು ಅದನ್ನು ತಪ್ಪು ಅಂತ ಕೇಳೋದು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದ್ದರೆ ನೀವು ಚುಚ್ಚಿ ಕರೆಕ್ಟಾಗಿ ವಾರ್ನ್ ಮಾಡಿ ಹೇಳಿದ್ರೆ ಬಹುಶಃ ಮತ್ತೆ ಅಪೋಸಿಷನ್ ಪಕ್ಷ ಈ ಥರ ತಪ್ಪುಗಳನ್ನ, ಈ ಥರ ಉದಾಸೀನ ಮಾತುಗಳನ್ನ, ಟೀಕೆಗಳನ್ನ ಮಾತಾಡ್ತಕ್ಕಂಥದ್ದು ನಿಲ್ಸೋಕ್ಕೆ ಅವಕಾಶ ಇರೋದು ನಿಮ್ಮ ಒಂದು ಬರವಣಿಗೆಯ, ನಿಮ್ಮ ಒಂದು ಜನರಿಗೆ ತಲುಪಿಸ್ತಕ್ಕಂಥ ವಿಚಾರದ ಮೇಲೆ. ಹಾಗಾಗಿ ಇವತ್ತಿನ ಯಾವುದೇ ಚುನಾವಣೆಯಲ್ಲಿ, ಎರಡು ಚುನಾವಣೆಯಲ್ಲಿ 100ಕ್ಕೆ 100 ನಾವೇ ಈ ಗ್ಯಾರಂಟಿಯ ಸರ್ಕಾರ, ಗ್ಯಾರಂಟಿಯ ಗೆಲುವು ಅನ್ನೋ ರೀತಿಯಲ್ಲಿ ನಾವು ಗೆಲ್ತೀವಿ. ಮತ್ತು ನಾವು ಈ ಶಾಮನೂರು ಶಿವಶಂಕರಪ್ಪನವ್ರು ಇದಾರಲ್ಲ, ಒಂದು ರೀತಿ ಅವ್ರನ್ನ ಭಾಳ ಗೌರವದಿಂದ ನೋಡ್ಕೊತಾರೆ. ನಾನು ಅನೇಕ ಹಳ್ಳಿಗೆ ಹೋಗಿದ್ದೆ, ನಮ್ಮ ಅಜ್ಜ ಅಂತ ಕರೀತಾರೆ. ನಮ್ಗೆ ಇಲ್ಲಿ ಕೆಲಸ ಮಾಡೋದು, ಸ್ಕೂಲ್ ರೂಮ್ ಕಟ್ಸ್ಕೊಟ್ರು, ಡ್ರೈನೇಜ್ ಮಾಡೋದು, ಅಭಿವೃದ್ಧಿ. ಬೆಂಗಳೂರು, ದಾವಣಗೆರೆ ನೋಡಬೇಕು. ನಾನು ಮೈಸೂರನ್ನು ನೋಡಿದ್ದೀನಿ, ಮಂಡ್ಯನೂ ನೋಡಿದ್ದೀನಿ, ಗುಲ್ಬರ್ಗನ ನೋಡಿದ್ದೀನಿ, ಎಲ್ಲ ಜಿಲ್ಲೆ ನೋಡಿದ್ದೀನಿ. ದಾವಣಗೆರೆ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಎಲ್ಲ ಸಮಾಜಗಳಿಗೆ ಮಲ್ಲಿಕಣ್ಣ ಇರ್ಬೋದು, ಮಲ್ಲಣ್ಣ, ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರು ಇರ್ಬೋದು, ಒಂದು ಸಮಾಜವನ್ನು ಬಿಡದಲ್ಲೇ ಗುರುತಿಸಿ ಅವರಿಗೆಲ್ಲ ಪ್ರತ್ಯೇಕವಾಗಿ ಏನು ಬೇಕೋ ಸೌಲಭ್ಯ ಕೊಟ್ಟಿದ್ದಾರೆ. ಸೊ ಇವತ್ತು ಅವರ ಶ್ರೀಮತಿಯವರು ಲೋಕಸಭಾ ಸದಸ್ಯರಾಗಿ ನೀವು ನೋಡಿದ್ರಿ, ಲೋಕಸಭೆಯಲ್ಲಿ ಮೊದಲನೇ ಬಾರಿ ಸದಸ್ಯರಾಗಿ ಎಷ್ಟರ ಮಟ್ಟಿಗೆ ಅವರು ಕರ್ನಾಟಕದ ವಿಚಾರವನ್ನು, ಸಮಸ್ಯೆಯನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ನನಗೆ ಭಾಳ ಖುಷಿಯಾಗುತ್ತೆ. ಮೆಕ್ಕೆಜೋಳದ ಬಗ್ಗೆ ಅವರು ಎಷ್ಟೊಂದು ಪ್ರಸ್ತಾಪ ಮಾಡಿದರು, ಕಬ್ಬಿನ ಬೆಲೆ ಬಂದಾಗ ಎಷ್ಟು ಪ್ರಸ್ತಾಪ ಮಾಡಿದರು. ಸೊ ಇವತ್ತು ಅಮಿತ್ ಶಾ ಅವ್ರನ್ನ ಅಥವಾ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಅಭಿವೃದ್ಧಿ ಬಗ್ಗೆ ಕೇಳಿದ್ರು. ಒಬ್ಬ ಮಹಿಳೆ ಪ್ರಪ್ರಥಮವಾಗಿ ಲೋಕಸಭಾ ಸದಸ್ಯರಾಗಿ ಇಷ್ಟೊಂದು ಆಕ್ಟಿವ್ ಆಗಿ ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾರೆ ಅಂದರೆ ಅವರ ನಾಯಕತ್ವನೂ ಸಹ ಈ ಜಿಲ್ಲೆಯ ಅಭಿವೃದ್ಧಿಗೆ ಭಾಳ ಮುಖ್ಯ ಆಗಿದೆ. ಇವತ್ತು ಮಲ್ಲಣ್ಣ ಭಾಳ ಸರಳ ಜೀವಿ ಅಂತ ಒಂದು ಡಿಸ್ಟಿಕ್ ಮಂತ್ರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಗಣಿ ಮತ್ತು ವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವನಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಬ್ಬರ ಮಗ ಇವತ್ತು ಸಮರ್ಥ ಅಂತೇಳಿ, ಅವನು ಪೊಲಿಟಿಕಲಿ ಅವ್ರ ತಾತನ ಜೊತೆ ಚುನಾವಣೆ ಮಾಡಿದಂಥವನು, ಜನಕ್ಕೆ ಪರಿಚಯ ಇರುವಂಥವನು. ಇವತ್ತು ಚುನಾವಣೆಗೆ ನಮ್ಮ ಪಕ್ಷ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್, ನಮ್ಮ ನ್ಯಾಷನಲ್ ಲೀಡ್ರು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಮಲ್ಲಿಕಣ್ಣನ ಪ್ರಭಾವತಿಯವರ ಒಂದು ಕೋರಿಕೆಗೆ ಅವರ ಅಭ್ಯರ್ಥಿ ಮಾಡಿದ್ದಾರೆ. ಈ ಒಂದು ಪಕ್ಷ 100ಕ್ಕೆ 100 ಗೆಲ್ಲಿಕ್ಕೆ ಯಾವುದೇ ಇದಿಲ್ಲ. ನಿಮ್ಮೆಲ್ಲ ಸಹಕಾರ ಕೊಡ್ತಾ ಇದ್ದೀನಿ. ಬಾಗಲಕೋಟೆಯವರು ಅದೇ ರೀತಿ ಭಾಳ ಮೇಟಿಯವರು ತುಂಬ ಅತ್ಯಂತ ಒಂದು ಗೌರವಾನ್ವಿತ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಇವತ್ತು ಅವರ ಮಗ ಅಷ್ಟೇ ಒಂದು ಭಾಳ ಸಿಂಪಲ್ ಇರ್ತಕ್ಕಂಥ ಅವನಿಗೆ ಟಿಕೆಟ್ ಕೊಟ್ಟು ಇವತ್ತು ಚುನಾವಣೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ವೈಯಕ್ತಿಕ ಇಲ್ಲಿ ಶಾಮನೂರು ಕುಟುಂಬಕ್ಕೆ ಅವ್ರದೇ ಆದಂಥ ಎಲ್ಲ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಸ್ಪಿಟಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಇನ್ನಿತರೆ ಯಾವುದೋ ಒಂದು ರೀತಿಯಲ್ಲಿ. ಆದರೆ ಅದ್ರ ಜೊತೆಗೆ ಸರ್ಕಾರ ಈ ಸಲ 3 ವರ್ಷ ಭಾಳ ಸಮರ್ಥವಾಗಿ ಆರ್ಥಿಕ ಸಮತೋಲನ ಇಟ್ಕೊಂಡು ಅಭಿವೃದ್ಧಿ ಜೊತೆಗೆ ಗ್ಯಾರಂಟಿನೂ ಕೊಟ್ಟು ಸಕ್ಸಸ್ಫುಲ್ ಆಗಿ ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಯುವಕರ ಸಮಸ್ಯೆ, ಮಹಿಳೆಯರಿಗೆ ಹೆಚ್ಚು ಎಲ್ಲ ರೀತಿಯ ಒಂದು ಆದ್ಯತೆಯನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಅದರಿಂದ ಈ ಚುನಾವಣೆ ತಮ್ಮ ಮೂಲಕ ದಾವಣಗೆರೆ ಸೌತಿನ ಎಲ್ಲ ಮತದಾರರನ್ನ ವಿನಂತಿ ಮಾಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ತಾವು ಹೆಚ್ಚು ಮತ ಕೊಟ್ಟು ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಾಗ, ಕಳೆದ ಬಾರಿ 25,000 ಅದಕ್ಕಿಂತ ಹೆಚ್ಚು, ಅವಾಗ BJPಯವರಿಗೆ ಇಲ್ಲ ನಾವು ಕೇಂದ್ರದ ಮೇಲೆ ಪ್ರಭಾವ ಬೀರದೇ ಇದ್ರೆ ಕೇಂದ್ರ ಮಾಡ್ತಾ ಇರ್ತಕ್ಕಂಥ ತಪ್ಪು ಮುಂದೆ ನಮಗೂ ಆಗುತ್ತೆ ಅನ್ನೋ ಭಯ ಬರಬೇಕು ಅಂದರೆ ಈ 2 ಚುನಾವಣೆ ಹೆಚ್ಚಿನ ಮತದಿಂದ ಗೆಲ್ಲಬೇಕು. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇರುತ್ತೆ. ನೀವು ಕಾಂಗ್ರೆಸ್ಗೆ ಅಂತ ಅಲ್ಲ, ಈ ರಾಜ್ಯದ ಜನರಿಗೋಸ್ಕರ ಈ ಚುನಾವಣೆ ವಾಸ್ತವವಾದಂಥ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಅಂತೇಳಿ ನಿಮಗೆ ವಿನಂತಿ ಮಾಡ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಯಾರಾದರೂ ಪ್ರಶ್ನೆ ಇದೆ ಕೇಳಿ. ಯಾರಿಗೆ ಅಪ್ಪ ಟಾರ್ಗೆಟ್ ಅವ್ರೇನು ಕೊಡಬೇಕು? ನಾವು ಈ ಪಕ್ಷದ ಅಧಿಕಾರ ನಮ್ಗೆ ಸಿಕ್ಕಿದೆ ಅಂದರೆ ಈ ಪಕ್ಷದ ಕಾರ್ಯಕರ್ತರು, ಈ ಪಕ್ಷದಿಂದ ನಾವು ಇವತ್ತು ಸರ್ಕಾರ ಮಾಡ್ತಾ ಇದ್ದೀವಿ. ನನಗೆ ಒಂದು ಕೃಷಿ ಸಚಿವನಾಗ್ಬಿಟ್ಟು ನಮ್ಮ ಜವಾಬ್ದಾರಿ ಅಲ್ಲ.
ನಾವೇ ವಾಲಂಟ್ರಿಯಾಗಿ ಚುನಾವಣೆ ಮಾಡಬೇಕಲ್ಲ, ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವರು, ಡಿ ಕೆ ಅವರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಚುನಾವಣೆಗೋಸ್ಕರ ಹೋರಾಟ ಮಾಡ್ತಾರೆ ಇದ್ದರೆ ನಾವು ಶಾಸಕರು ಎಲ್ಲರೂ ಸಹ ಈ ಚುನಾವಣೆಯಲ್ಲಿ ಭಾಗವಹಿಸ್ಬೇಕಲ್ಲ. ಇದು ಹೆಮ್ಮೆ, ನಮಗೊಂದು ಅವಕಾಶ ಸಿಕ್ಕಿದೆ. ಹೌದಲ್ಲ, ಇಲ್ಲಿ ನಾವು ಕಷ್ಟ ಅಂತಲ್ಲ, ಯಾವುದೇ ಪಕ್ಷ ಸ್ವತಂತ್ರ ಬಂದ ಮೇಲೆ ನೀವು ನೋಡಿದ್ರಿ, ಉಪಚುನಾವಣೆ ಅಂದರೆ ಸಹಜವಾಗಿ ಪಕ್ಷ ಜವಾಬ್ದಾರಿ ಕೊಡುತ್ತೆ, ಕೆಲವರು ವಾಲಂಟ್ರಿಯಾಗೂ ಬರ್ತಾರೆ, ಚುನಾವಣೆ ಮಾಡ್ತೀವಿ. ಇಲ್ಲಿ ಬಂದಾಗ ಒಂದೇ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಅಂದಾಗ ನಾವು 100 ಜನ ಇದ್ದರೆ ಬೂತ್ಗೆ ಹೋಗ್ಬೇಕಾಗುತ್ತಲ್ಲ, ಹಳ್ಳಿಗೆ ಹೋಗ್ಬೇಕಾಗುತ್ತಲ್ಲ. ಸೊ ಇಡೀ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಒಂದು ಭಾಷಣ ಮಾಡಿ ಹೋಗ್ತಾರೆ, ಇಲ್ಲೇ ಒಂದಾದಾಗ ಹಳ್ಳಿನಲ್ಲೂ ಸಹ ಪ್ರವಾಸ ಮಾಡ್ತಾರೆ. ಅಷ್ಟೇ, ಇದೇನು BJP ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನಾವು ಬಂದರೆ ಇಲ್ಲಿ ಗೆಲ್ಲುತ್ತೆ, ನಮ್ಮಿಂದನೇ ಗೆಲ್ಲುತ್ತೆ ಅಂತಲ್ಲ. ಇಲ್ಲಿ ಶಾಮನೂರು ಕುಟುಂಬ ಭಾಳ ಬೇರೂರು ಇದೆ, ಮನೆಗೆ ಅವ್ರ ವಿಚಾರ ತಲುಪಿದೆ. ಶುಗರ್ ಫ್ಯಾಕ್ಟ್ರಿ ಓನರು, ಹಾಸ್ಪಿಟ್ಲು, ಕಾಲೇಜು, ಶಿಕ್ಷಣ ಸಂಸ್ಥೆ ಎಲ್ಲ ಸರ್ವೀಸು ಇದೆ ಅವರಿಗೆ ಸರ್ಕಾರದ ಜೊತೆಗೆ. ಆ ಥರದ್ದೇನಿಲ್ಲ.